ಕಾಂಗ್ರೆಸ್ನವ್ರಿಗೆ ಹೇಳಿದ್ದನ್ನೇ ಹೇಳೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಮೊದಲು ಕರ್ನಾಟಕ ರಾಜ್ಯದಲ್ಲಿ ನಾನು ಆಮೇಲೆ ಪ್ರೆಸ್ನಲ್ಲಿ ಹೇಳ್ತೀನಿ ಡೀಟೇಲ್ ಎಲ್ಲ. ಮೊನ್ನೆ ನಿಮ್ಮ ನೈಸ್ ಕಂಪ್ನಿಗೆ ಸಂಬಂಧಪಟ್ಟ ಸತಿ ಆ ಪೇಪರ್ ಇಲ್ಲಪ್ಪ, ಆ ಬುಕ್ ಇದೆಯಲ್ಲೋ ತೀರ್ಪು ಅದೆಲ್ಲ ಇರಲಿ. GST ಬಗ್ಗೆ ನಾವು ಅವ್ರ ಜೊತೆ ಚರ್ಚೆ ಮಾಡೋಣ. ಇದು 1952ರಲ್ಲಿ ಈ ಫೈನಾನ್ಸ್ ಕಮಿಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವೇ. ನೆಹರು ಕಾಲದಲ್ಲಿ ಮಾಡಿದ್ರು. ಅಲ್ಲಿಂದ 50 ವರ್ಷ ಇವರು ರಾಜ್ಯ ಆಳ್ಕೊಂಬಂದ್ರಲ್ಲ, ದೇಶ ರಾಜ್ಯ ಎಲ್ಲ. ಆ ಗೈಡ್ಲೈನ್ಸ್ ಏನು ಇಟ್ಟಿದ್ದಲ್ಲ 1952ರಿಂದ ಆ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದಿದ್ದರೆ ಆ ಗೈಡ್ಲೈನ್ಗಳು ತೆಗಿಬೇಕಾಗಿತ್ತು ಅಂತ ಮೊದಲೇ ಹೋರಾಟ ಮಾಡಬೇಕಾಗಿತ್ತಲ್ವ. 50 ವರ್ಷ ಇವರ್ಯಾರು ದೇಶ ಆಳವ್ರೆ? ಕಾಂಗ್ರೆಸ್ನವ್ರನ್ನೇ. ಈಗ ಜ್ಞಾನೋದಯ ಆಗಿದೆಯಾ? ಇಷ್ಟು ದಿವಸ ಏನು ಮಾಡಿದರು? 50 ವರ್ಷ ಇವ್ರದೇ ಸರ್ಕಾರ ಇದ್ದಾಗ ಮಾಡ್ಬೋದಿಲ್ಲ. 10 ವರ್ಷ ಮನಮೋಹನ್ ಸಿಂಗ್ ಇರಲಿಲ್ವಾ? ಆಗಲೇ ಮಾಡಬೇಕಾಗಿತ್ತು. ಗೈಡ್ಲೈನ್ಸ್ ಎಲ್ಲ ಬದಲಾವಣೆ ಮಾಡಿ ಅಂತ ಹೇಳಿ. ಇವತ್ತು ಜ್ಞಾನೋದಯ ಆಗಿ ಅದೇಂಥದ್ದು GSTದು ನಮ್ಮ ಹಕ್ಕು ನಮ್ಮ ತೆರಿಗೆ ಮೊದಲು ಅವೆಲ್ಲ ಮಾಡೋರಂತೆ ಚರ್ಚೆ. ಇಲ್ಲಿ ಆ ನೈಸ್ ಹೆಸರಿನಲ್ಲಿ ಆ ಭೂಮಿ ಲೂಟಿ ಮಾಡ್ಕೊಂಡು ಸೇರ್ಕೊಂಡು ನೀವೆಲ್ಲ KDBನಲ್ಲಿ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ನವ್ರು ಭಾಳ ಜನ ಸೇರಿ ಮಾಡಿದ್ದೀರಲ್ಲ. ಜಡ್ಜ್ಮೆಂಟ್ ಕೊಟ್ಟು ಈಗ ಎಷ್ಟು ದಿವಸ ಆಯಿತು? ಜಡ್ಜ್ಮೆಂಟಲ್ಲಿ ಏನು ಹೇಳೋರೆ? ಏನಾದ್ರು ಆ್ಯಕ್ಷನ್ ತೊಗೊಂಡಿದ್ದೀರಾ? ರೈತರಿಗೆ 2019 ಏನು ಗೈಡ್ಲೈನ್ಸ್ ವ್ಯಾಲ್ಯೂ ಇದೆ ಅದನ್ನು ದುಡ್ಡು ಕೊಡಬೇಕು ಅಂತೇಳಿ ಎಲ್ಲಿ MB ಪಾಟೀಲ್ ಎಲ್ಲವರೇ ಡಿನ್ನರ್ ಪಾರ್ಟಿ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದೀರಿ. ಆ ರೈತರಿಗೆ ದುಡ್ಡು ಕೊಡಬೇಕಲ್ಲ 2 ತಿಂಗಳೊಳಗೆ ಜಡ್ಜ್ಮೆಂಟ್ ಕೊಟ್ಟಲ್ಲ ಸುಪ್ರೀಂ ಕೋರ್ಟು. ಏನಾದ್ರು ರೈತರ ಬಗ್ಗೆ ಚಿಂತೆ ಇದೆಯಾ ನಿಮಗೆ? ಪ್ರತಿನಿತ್ಯ ಡಿನ್ನರ್ ಪಾರ್ಟಿ, ನಾವು ಡಿನ್ನರ್ ಪಾರ್ಟಿ ಎವರಿಡೇ ಮಾಡ್ಕೊಳ್ಳಿ, ಬೆಳಗ್ಗೆ ಸಾಯಂಕಾಲ ಎಲ್ಲ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಏನು ಇವತ್ತು ರಾಜ್ಯದಲ್ಲಿ ಏನಾಗಿದೆ, ರಾಯಚೂರಿನಲ್ಲಿ ತೊಗರಿ 26,000 ಕ್ವಿಂಟಲ್ ತೊಗರಿ ಬಂದೈತೆ ಅಂತಾರೆ. ಅಲ್ಲಿ ತೊಗರಿ ಇವತ್ತು ಕೊಂಡ್ಕೊಳ್ಳೋರಿಲ್ಲ ಅಂತಾರೆ. ಇಲ್ಲಿ ಈ ಕಡೆ ಮೈಸೂರು ಮಂಡ್ಯ ಭಾಗದಲ್ಲಿ ಭತ್ತ ಇನ್ನೂ ಖರೀದಿ ಕೇಂದ್ರ ಓಪನ್ ಮಾಡಲಿಲ್ಲ. ಇದೆಲ್ಲ ಬಿಟ್ಟುಬಿಟ್ಟು ಈ ಕತೆ ಈ ರಾಜಕಾರಣ ಯಾತಕ್ಕೆ ಮಾಡ್ತೀರಿ? ಮೊದಲು ರಾಜ್ಯದಲ್ಲಿ ನಮ್ಮ ರೈತರಿಗೆ ಸರ್ಕಾರ ನೀವೇನು ಮಾಡಬೇಕಲ್ಲ, ಮೊದಲು ಅದು ಮಾಡ್ರಪ್ಪ. ಸುಪ್ರೀಂ ಕೋರ್ಟ್ ಆದೇಶ ಆಯಿತು, ನೈಸ್ ಕಂಪ್ನಿ ದರೋಡೆ, ಅದಕ್ಕೆ ಯಾರ್ಯಾರು ಪಾತ್ರ ಇದ್ದೀರಿ? ನಿಮ್ಮ ಜಯಚಂದ್ರನ್ನೇ ಕಾನೂನು ಸಚಿವರಾಗಿ ಅದರ ಅಧ್ಯಕ್ಷನ ಮಾಡಿ ಒಂದು ರಿಪೋರ್ಟ್ ಕೊಟ್ಟರು, ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕಿದ್ರಿ. ಏನು ಗ್ರೇಟ್ ಸಿದ್ದರಾಮಯ್ಯನವರು, ದೇಶದಲ್ಲಿ ಯಾರೂ ಮಾಡಿಲ್ವಂತೆ, ಇಂಥ ಮುಖ್ಯಮಂತ್ರಿ ಇಲ್ವಂತೆ ಪಾಪ. ಏನು ಮಾಡಿರೋದು? ಚರ್ಚೆ ಮಾಡಿ ನಿಂತ್ಕೊಂಡು ಇವೆಲ್ಲ ಚರ್ಚೆ ಮಾಡೋಕ್ಕಾಗಲ್ಲ. ಭಾಳ ವಿಷಯ ಇದೆ, ಮಾತಾಡೋಣ.